ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಫ್ರಂಟಲ್ಲಿ ಇಷ್ಟು ಗ್ಯಾಪ್ ಇದೆ. ಅವರು ಏನು ಬ್ಲೌಸ್ ಕೊಟ್ಟರು, ಅವರು ವಿಡಿಯೋ ಮಾಡಿ ನನಗೆ ಅಂತ ಕೇಳಿದರು. ಯಾಕಂದರೆ ಅವರು ಸ್ಟಿಚ್ ಮಾಡ್ತಾರೆ ಬ್ಲೌಸು. ಸ್ಟಿಚ್ ಮಾಡಿದ್ರು ಕೂಡ ಫ್ರಂಟಲ್ಲಿ ಗ್ಯಾಪ್ ಪಡ್ತಾ ಐತೆ ಅಂದ್ಬಿಟ್ಟು ಇದನ್ನು ವಿಡಿಯೋ ಮಾಡಿಕೊಡಿ. ನಾನು ಈ ಅಳತೆದು ಸಾಮಾನ್ಯ ನಾನು ತೋರಿಸೇ ಇಲ್ಲ ಫ್ರೆಂಡ್ಸ್. ಈ ಅಳತೆದು ನಾನು ತೋರಿಸೇ ಇಲ್ಲ. ಆದರೆ ಇಲ್ಲಿ ಕೆಲವು ಕರೆಕ್ಟ್ಗಳನ್ನು ಮಾಡ್ಕೊಬೇಕು ನಾವು. ಇಲ್ಲೇನು ಕೊಟ್ಟಿದ್ದಾರೆ, ಇದನ್ನು ಚೆಸ್ಟ್ನ ತೆಗೆದುಕೊಳಕ್ಕಾಗಲ್ಲ. ಯಾಕಂದರೆ ಫ್ರಂಟಲ್ಲಿ ತುಂಬ ಗ್ಯಾಪ್ ಇರೋದ್ರಿಂದ ಮಿನಿಮಮ್ ಎಷ್ಟು ಇಂಚ್ ಗ್ಯಾಪ್ ಇದೆ ಅಂದರೆ, ಅದು ಏನು ಒಂದ್ರ ಮೇಲೆ ಒಂದು ಇಟ್ಟಾಗ ಗ್ಯಾಪ್ ಬರೋ ಅಂತಹ ಗ್ಯಾಪ್ ಬಂದು 2 ಇಂಚು ಗ್ಯಾಪ್ ಇದೆ ಫ್ರೆಂಡ್ಸ್. ಯಾಕಂದರೆ ನಾವು ಇದನ್ನು ತೊಗೊಂಡೋಗಿ ಇದ್ರ ಮೇಲೆ ಇದನ್ನು ತೊಗೊಂಬಂದು ಹಿಂಗೆ ಕೂರಿಸ್ತೀವಲ್ವ, ಹಂಗಾಗಿ 2 ಇಂಚ್ ಗ್ಯಾಪ್ ಇದೆ ನಮಗೆ. 2 ಇಂಚ್ ಗ್ಯಾಪ್ ಬಂದರೆ ಮತ್ತು ಇಲ್ಲಿ ಇದಿಷ್ಟಾಗಲ ನಾವು ಡಬಲ್ ಪಟ್ಟಿಗೆ ನಾವು ಇಷ್ಟಾಗಲ ತಗೊಬೇಕು ಅಂತ ಏನಿಲ್ಲ. ಇನ್ನೂ ಕಡಿಮೆ ತಗೊಂಡ್ರೂ ನಡೆಯುತ್ತೆ, ಇಷ್ಟು ತೊಗೊಂಡ್ರೂ ನಡೆಯುತ್ತೆ, ಏನು ಅವಶ್ಯಕತೆ ಇಲ್ಲ. ನಮಗೆ ರಿಂಗ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ತೊಗೊಬೇಕು. ಮತ್ತು ಇಲ್ಲಿ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ರಿಂಗ್ ಇದನ್ನು ಹುಕ್ಸ್ ಈ ಕಡೆ ಕೊಟ್ಟಿದ್ದಾರೆ, ರಿಂಗ್ ಈ ಕಡೆ ಕೊಟ್ಟಿದ್ದಾರೆ. ನೀವು ಯಾವುದೇ ಕಡೆ ಕೊಟ್ಟಿರಲಿ ರಿಂಗು, ಆ ಕಡೆನೇ ತೊಗೊಬೇಕು, ಅಳತೆ ಆ ಕಡೆನೇ ತೊಗೊಬೇಕಾಗತ್ತೆ. ಈ ಕಡೆಯಿಂದ ತಗೊಂಡಾಗ ಎಷ್ಟು ಬರುತ್ತೆ, ಈ ಕಡೆಯಿಂದ ತಗೊಂಡಾಗ ಎಷ್ಟು ಬರುತ್ತೆ ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಂದರೆ 8 ಇಂಚ್ ಬರ್ತಾ ಐತೆ ಫ್ರೆಂಡ್ಸ್. 8 ಇಂಚು ಈ ಕಡೆಯಿಂದ ನೋಡಿದ್ರೆ 8 ಇಂಚ್ ಬರ್ತಾ ಐತೆ. ನೋಡಿ, ಈ ಕಡೆಯಿಂದ 8 4 32 32 ಎದೆ ಸುತ್ತಳತೆ ಬರ್ತಾ ಐತೆ. ಇದು ಬಂದು ನಮ್ಮದು ಹುಕ್ ಕಡೆಯಿಂದ ತಗೊಂಡಾಗ. ಅದೇ ನಾವು ರಿಂಗ್ ಕಡೆಯಿಂದ ತೆಗೆದುಕೊಳ್ಳೋಣ. ರಿಂಗ್ ಕಡೆಯಿಂದ ತೆಗೆದುಕೊಳ್ಳೋದು ಕೂಡ ನಾನು ಇಷ್ಟಿಂದ ತೊಗೊತೀನಿ ಫ್ರೆಂಡ್ಸ್. ಯಾಕಂದರೆ ಇಲ್ಲಿಂದ ಇದು ಅವಶ್ಯಕತೆ ಇಲ್ಲ, ಇಲ್ಲಿಂದ ತೆಗೆದುಕೊಂಡ್ರೆ ಸಾಕಾಗುತ್ತೆ. ಇಷ್ಟಾಗಲ ಕೊಡಬೇಕು ಅಂತ ಏನಿಲ್ಲ ಪಟ್ಟಿ. ನಾನು ಇಲ್ಲಿಂದನೇ ತೊಗೊತೀನಿ, ಅರ್ಧದಿಂದ ತೊಗೊತೀನಿ. ನಾನು ಎಷ್ಟು ಕೊಡ್ತೀನೋ ಅದನ್ನು ತೊಗೊತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಬರ್ತೈತೆ ಅಂತ ನೋಡಿ. 9 ಇದೆ 36 ಇದೆ ಸುತ್ತಾಳ್ತಾಯಿದ್ದು. ಇದು 36 36 ಇದೆ ಸುತ್ತಾಳ್ತೆದು. 9 4 36, 4ನೇ ಒಂದು ಭಾಗ ಅಂದರೆ 36 ಇದೆ ಸುತ್ತಾಳ್ತೆ. ಇದು 36 ಎದೆ ಸುತ್ತಾಳ್ತೆಗೆ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ನಾನಿವತ್ತು. ಬ್ಲೌಸಿನ ಉದ್ದ ಬಂದು ಅವ್ರಿಗೇನು ನಾರ್ಮಲ್ ಚೆಸ್ಟ್ ಇದೆಯಂತೆ, ಜಾಸ್ತಿ ಹೆವಿ ಚೆಸ್ಟ್ ಆ ಥರ ಏನಿಲ್ಲ. ಬ್ಲೌಸ್ ಲೆಂತು ನಾನು ನಿಮಗೆ ತೋರಿಸ್ತೀನಿ. ಅವರು ಕೂಡ ಬ್ಲೌಸ್ ಉದ್ದವನ್ನು ಬಂದು 13.5 ಹೇಳಿದ್ದಾರೆ. ರೆಡಿ ಬಂದು 13.5 ಇಡಕ್ಕೆ ಹೇಳಿದ್ದಾರೆ. ಇಲ್ಲಿ ಬಂದು ಇರೋವಂಥದ್ದು 12.5 ಇದೆ. ಬ್ಲೌಸ್ ಉದ್ದ ಬಂದು ಬರೀ 12.5 ಇದೆ, ನೋಡ್ತಾ ಇರ್ಬೋದು. ನಾನು ಅವ್ರು ಹೇಳಿರೋದು ರೆಡಿ 13.5 ಇಡಿ ಅಂತ. ನಾನು 13.5 ರೆಡಿಯನ್ನು ಇಡ್ತಾ ಇದ್ದೀನಿ. ಅವರು ಡೀಪ್ ಬ್ಲೌಸ್ ಲೆಂತು ಮತ್ತು ಇನ್ನೊಂದು ಸ್ವಲ್ಪ ಡೀಪ್ ಕೂಡ ಆಗುತ್ತೆ. ಇಲ್ಲಿಂದ 3 ಇಂಚ್ ಹೇಳಿದ್ದಾರೆ, ರೆಡಿ ಬಂದು 3 ಇಂಚು. ಅವರು ಎಲ್ಲ ಬ್ಲೌಸ್ಗಳು ಕೂಡ ಇಲ್ಲಿ 3 ಇಂಚ್ ಅಷ್ಟೇ ಇರೋದು. ಹಂಗಾಗಿ ಇಲ್ಲಿ ಡೀಪ್ ಬಂದು ತೋರಿಸ್ತೀನಿ ನಾನು. 9 ಇಂಚು ಅಥವಾ 9.5 ಐತೆ ಫ್ರೆಂಡ್ಸ್. ನಾನೀಗ 10.5 1 ಇಂಚ್ ಇಲ್ಲಿ ಜಾಸ್ತಿ ಮಾಡ್ಕೊತೀವಿ, 1 ಇಂಚ್ ಇಲ್ಲಿ ಡೀಪನ್ನು ಜಾಸ್ತಿ ಮಾಡ್ಕೊತೀವಿ. ಮತ್ತು ನಾರ್ಮಲ್ ಕಟ್ಟಿಂಗ್ ತೋರಿಸ್ತಾ ಇರೋದು. ಇಲ್ಲಿ ಏನು ಡಿಸೈನ್ ಇದೆ ಇದನ್ನು ತೋರಿಸ್ತಾ ಇಲ್ಲ. ಮತ್ತು ಅವ್ರಿಗೆ ರೆಡಿ ಬಂದು ಶೋಲ್ಡರ್ 1.5 ಇಂಚ್ ಬೇಕಂತೆ. ಅದನ್ನೇ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಬ್ಲೌಸ್ ಲೆಂತ್ ಬಂದು 13.5 ಇಟ್ಕೊಬೇಕು ನಾನು ರೆಡಿ. ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್. ತೋಳಿನ ಉದ್ದ ಬಂದು 10 ಇಂಚು. ಆರ್ಮೋಲ್ ಅವ್ರಿಗೆ ಕರೆಕ್ಟಾಗಿ ಆಗುತ್ತಂತೆ. ಇಷ್ಟು ಸಾಕಾಗುತ್ತೆ ಅಂತ ಅಂದರು. ಎಷ್ಟಿದೆ ನೋಡ್ಕೊಳ್ಳೋಣ. 7 ಇಂಚಸ್ ಇದೆ, 7 ಇದೆ ಫ್ರೆಂಡ್ಸ್, 7 ಇದೆ. ಇದು 7 ಇಡೋಣ, ನೋಡೋಣ 7 ಇಡೋಣ. ಈಗ ಕಟಿಂಗ್ ಮಾಡ್ತೀನಿ ನಾನು. ಬ್ಲೌಸ್ ಉದ್ದ ಆಲ್ರೆಡಿ ಗೊತ್ತಿರೋದ್ರಿಂದ ನಾನು ಇಲ್ಲಿ ತೊಗೊತಾ ಇದ್ದೀನಿ. ನೋಡಿ, ಇಲ್ಲಿ ತೋಳಿಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಓಪನ್ ಪಾಯಿಂಟ್ ಈ ಕಡೆ ಬರಲಿ, ಕ್ಲೋಸ್ ಆಗಿರೋಂಥದ್ದು ಈ ಕಡೆ ಬರಲಿ. ತೋಳಿನ ಉದ್ದ ಇದರೊಳಗೆ ತುಂಡ ಕೊಟ್ಟಿರೋದ್ರಿಂದ ಅಳತೆ ಬ್ಲೌಸಲ್ಲಿ ಅವ್ರಿಗೆ 10 ಇಂಚು ರೆಡಿ ಬೇಕಂತೆ. 10 ಇಂಚು 1 ಇಂಚು ಸೇರಿಸ್ಕೊತಾ ಇದ್ದೀನಿ ಮಾರ್ಜಿನ್ಗೆ ಅಂದ್ಬಿಟ್ಟು. ಕೆಳಗಡೆ 1/2 ಇಂಚ್ ಹೋಗುತ್ತೆ, ಮೇಲ್ಗಡೆ 1/2 ಇಂಚ್ ಹೋಗುತ್ತೆ. ಇಲ್ಲಿ ಒಂದು ಲೈನ್ ಎಳ್ಕೊಳ್ಳೋಣ. ಮತ್ತು ಕೆಳಗಡೆ 1/2 ಇಂಚ್ಗೆ ನಾವು ಎಷ್ಟು ಸ್ಟಿಚ್ ಹಾಕ್ಕೊತೀವೋ ಅಷ್ಟಕ್ಕೆ ಒಂದು ಲೈನನ್ನು ಹಾಕ್ಕೊಳ್ಳಿ. ಇಲ್ಲಿ ತೋಳಿನ ಮುಂಭಾಗ ಅವ್ರು ಹೇಳಿಲ್ಲ, ನಾನೇ ಒಂದು ಇದರೊಳಗೆ ಇಡಬೇಕಾಗುತ್ತೆ. ಯಾಕಂದರೆ ಅವ್ರು ಹೇಳಿಲ್ಲ ತೋಳಿನ ಮುಂಭಾಗ ಎಷ್ಟು ಅಂತ ಹೇಳಿಲ್ಲ. ನಾನು ಇಲ್ಲಿಂದ 1 ಇಂಚ್ ಕಡಿಮೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆಲ್ಮೋಸ್ಟು. ಈಗ 5.5 ಐತೆ, 4.5 ಇಟ್ಟರೆ ಓಕೆ ಆಗುತ್ತೆ. ಇಲ್ಲಿ ಬಂದು ನಾನು 4.5ಗೆ ಮಾಡ್ಕೊತಾ ಇದ್ದೀನಿ.
ಮತ್ತು ಅವರು ಕೂಡ ಟೈಲರ್ ಆಗಿರೋದ್ರಿಂದ ಅವ್ರ ಹತ್ರ ಮಿಷಿನ್ ಇರುತ್ತೆ, ಹೊಲ್ಕೊಬೋದು. ಇಲ್ಲಿಂದ ಬಂದು ತುಂಬ ಮೀಡಿಯಮ್ ಸೈಜ್ ಆಗಿರೋದ್ರಿಂದ ನಾನು 3/4 ತೊಗೊತಾ ಇದ್ದೀನಿ. ತುಂಬ ಚಿಕ್ಕ ಅಳತೆಗೆಲ್ಲ ನಾನು ಹೇಳ್ತಿರ್ತೀನಿ 3/4 ಡೌನಿಂಗ್ ತೆಗೆದುಕೊಳ್ಳಿ. 3.5 ಆದರೆ ತುಂಬ ಡೌನಿಂಗ್ ಆಗಿಬಿಡುತ್ತೆ. ಹಂಗಾಗಿ ಮತ್ತು 7 ಇಂಚಸ್ ಅವ್ರದ್ದು ಬಂದು ಆರ್ಮೋಲ್ ರೌಂಡಿಂಗ್ ಬಂದು 14, 7 ಇಂಚಸ್ ಅಥವಾ 7.5ವರೆಗೂ ಇಟ್ಕೊಬೋದು ಫ್ರೆಂಡ್ಸ್. 7.5 ಇಡ್ತಾ ಇದ್ದೀನಿ. ತುಂಬ ಟೈಟ್ ಮಾಡ್ಕೊಂಡಾಗಲೂ ಕೂಡ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ಹಂಗಾಗಿ ನೋಡಿ ಇದನ್ನು ಒಂದು ಶೇಪನ್ನು ಕೊಟ್ಕೊಳ್ಳೋಣ ಈ ಥರ. ಇದಕ್ಕೆ ನಾವು ಯಾವುದೇ ಒಂದು ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ. ಮತ್ತು ಇಲ್ಲಿ ಬಂದು ನೀವು ಇನ್ನೂ ಒಂದು ಏನಪ್ಪ ಟ್ರಿಕ್ಸ್ ಅಂತ ಅಂದರೆ ನೋಡಿ, ಒಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ. ಸ್ಟ್ರೈಟ್ ಲೈನ್ ಎಳ್ಕೊಂಡು ನಾವು ಸ್ಟ್ರೈಟ್ ಲೈನ್ ಸ್ಟಿಚ್ ಹಾಕಿದ್ರೆ ಸರಿ ಹೋಗಲ್ಲ. ನೋಡಿ ಇಲ್ಲಿಂದ 2 ಇಂಚಸ್ ಅಥವಾ 3 ಇಂಚಸ್ ಏನಿರುತ್ತೆ 2 ಇಂಚಸ್ಸೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡಿ ಈ ಥರ ಬಂದು ಇಲ್ಲಿಂದ ಒಂದು 1/2 ಇಂಚ್ ಅಥವಾ 1/4 ಇಂಚ್ ಒಳಗಡೆಗೆ ಹಾಕ್ಕೊಳ್ಳಿ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿಂದ ಬಂದು ನಾವು ಈ ರೀತಿ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ಆವಾಗ ನಮ್ಮದು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೀವು ಸ್ಟ್ರೈಟ್ ಹಾಕಿದಾಗ ಫಿಟ್ಟಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ಉದ್ದತ್ತೊಳಗೆಲ್ಲ ನಾವು ಈ ರೂಲ್ಸನ್ನೇ ಫಾಲೋ ಮಾಡಬೇಕು. ಸ್ವಲ್ಪ ಒಳಗಡಿಕೆ ಅನ್ನಂಗೆ ಹಾಕಬೇಕು. ಆವಾಗ ಇಲ್ಲಿ ಇರಬೇಕು. ಬರ್ತಾ ಬರ್ತಾ ನೋಡಿ ಈ ರೀತಿ ಒಳಗಡಿಕೆ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. 2ನೇ ಸ್ಟೆಪ್ ಬಂದು ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಕಟ್ ಮಾಡ್ತಾ ಇಲ್ಲ, ಆದರೆ ಮಾರ್ಕಿಂಗ್ ಮಾಡಿದ್ದೀನಿ ನಾನು ಅಷ್ಟೇ. 3/4 ತೆಗೆದುಕೊಂಡಿದ್ದೀನಿ ಡೌನಿಂಗ್, ಸಾಕಾಗುತ್ತೆ ಇಷ್ಟು. ನೋಡಿ 2 ಇಂಚು ನಾನು 7.5 ತಗೊಂಡಿದ್ದೀನಿ. 7.5ವರೆಗೂ 7/4 1 ಪಾಯಿಂಟ್ ಜಾಸ್ತಿ. ಇದಕ್ಕೆ ನಾವು ಯಾವುದೇ ಒಂದು ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಫ್ರೆಂಡ್ಸ್, ನಮಗೆ ಸಿಕ್ಕಿದೆ. ಹಂಗಾಗಿ ಈಗ ಇದನ್ನು ಎತ್ತಿಟ್ಕೊಳ್ಳೋಣ. ಈಗ ಬಾಡಿ ಪಾರ್ಟನ್ನು ಮಿಕ್ಕಿರೋಂತಹ ಬಟ್ಟೆಯಲ್ಲಿ ಬಾಡಿ ಪಾರ್ಟ್ಗೆ ಫೋಲ್ಡ್ ಮಾಡ್ಕೊತೀನಿ. ನೋಡಿ ಏನು ಇಲ್ಲಿ ಉಳಿದಿದೆ ಇದನ್ನು ನಾನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಕ್ಯಾನ್ವಾಸು ಮತ್ತು ಇದು ಏನು ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ಬಟ್ಟೆನ ನಾವು ಆದಷ್ಟು ಉಳಿಸ್ಕೊಬೇಕಾಗುತ್ತೆ. ಈಗ ನೀಟಾಗಿ ನಾನು ಏನು ಮಾಡ್ತೀನಿ, ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊತೀನಿ. ಈಗ ನಾವು ಬ್ಲೌಸಿನ ಉದ್ದವನ್ನು ತೆಗೆದುಕೊಳ್ಳೋಣ. ಬ್ಲೌಸ್ ಉದ್ದ ಬಂದು ಅವರು ಹೇಳಿರೋದು 13.5. ನಾನು ಕೂಡ ಇಲ್ಲ 13.5ಗೆ ಬರೋ ಥರ ಮಾಡ್ಕೊತೀನಿ. ನೋಡಿ ರೆಡಿ ಬಂದು 13.5 ಹೇಳಿದ್ದಾರೆ. ಪ್ಲಸ್ 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳೋಣ. 14.5, 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ಮಾರ್ಜಿನ್ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನಿಲ್ಲಿ 14.5ಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಅವರು ಕೇಳಿರೋ ಅಂಥದ್ದು ಮತ್ತು ಇಲ್ಲ 1/2 ಇಂಚ್ಗೆ ಒಂದು ಲೈನ್ ಎಳ್ಕೊಳ್ಳೋಣ. ನಾವು ಕರೆಕ್ಟಾಗಿ ಎಷ್ಟು ಬೇಕು ಡೀಪು ಅಂತ ನೋಡೋದಕ್ಕೆ ಎಷ್ಟು ನಾನಿಲ್ಲಿ 10 ಇಂಚ್ಗೆ ಹಾಕ್ಕೊತೀನಿ ಫ್ರೆಂಡ್ಸ್. ಇಲ್ಲಿಂದ 10 ಇಂಚ್ಗೆ ಹಾಕ್ಕೊತೀನಿ. ಮತ್ತು ಇನ್ನೂ 1/2 ಇಂಚು ನಮ್ಮದು ಇಲ್ಲಿಗೆ ಬೇಕು, ರೆಡಿ ಬಂದು ಇಲ್ಲಿಗೆ ಬೇಕು. ಆದರೆ ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚಿಂಗ್ ಬರೋದು. ಇಲ್ಲಿಂದ ರೆಡಿ ತೊಗೊಂಡಿದ್ದೀನಲ್ವ ನಾನು ಆಗಲೇ ನೋಡಿ. ಹಂಗಾಗಿ ನೋಡಿ 10 ಇಂಚಿಗೆ ಇಲ್ಲಿ ಮೇಲ್ಗಡೆ 1/2 ಇಂಚ್ ಬಿಟ್ಬಿಡಿ. 10 ಇಂಚಿಗೆ ಕಟ್ ಮಾಡಿದ್ರೆ 10.5ಗೆ ರೆಡಿ ನಮ್ಮದು. ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ಅಷ್ಟಕ್ಕೆ ಬರುತ್ತೆ. ಇಲ್ಲಿ 1/2 ಇಂಚ್ ನೋಡಿ, ಇಲ್ಲೂ 1/2 ಇಂಚ್ ನಮ್ಮದು ಸ್ಟಿಚಿಂಗಿಗೆ ಹೋಗುತ್ತೆ. ಇಲ್ಲಿ ರೆಡಿ ಎಷ್ಟು ಸಿಗುತ್ತೆ ನೋಡ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ 3 ಇಂಚ್ಗೆ ನಮ್ಮದು ಕೆಳಗಡೆ 3 ಇಂಚು ಇದೋಗ್ಬಿಟ್ಟು ಸಿಗುತ್ತೆ. ಇಷ್ಟೇ ನಮ್ಮದು ರೆಡಿ ಬಂದು ಬೆನ್ ಸಿಗುತ್ತೆ. ಇಲ್ಲಿಂದ ಬಂದು ಇದು ಬಂದು 9 ಇರೋದ್ರಿಂದ ನಾನು 8.5ಗೆ ನಾನಿಲ್ಲಿ ನೋಡಿ ಕರೆಕ್ಟಾಗಿ ಅವ್ರಿಗೆ ಗ್ಯಾಪ್ ಬರಬಾರ್ದಂತೆ, ಫ್ರಂಟಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾಪ್ ಬರಬಾರ್ದು ಅಂತ ಹೇಳೋದ್ರಿಂದ ನಾನು 1/2 ಇಂಚ್ ಕಡಿಮೆ ಮಾಡ್ಕೊಂಡಿದ್ದೀನಿ ಬ್ಯಾಕಲ್ಲಿ. 8 ಇಂಚಿಗೆ 8.5ಗೆ 9 ಇದ್ದರಿಂದ 8.5ಗೆ ಹಾಕ್ಕೊಂಡಿದ್ದೀನಿ. ಮತ್ತು 2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಈಗ ಆಯಿತು. ಈಗ ಇವೆರಡರ ಮಧ್ಯೆ ಎಲ್ಲಿಗೆ ಬರುತ್ತೆ ನೋಡಿ, 8.25 ಬರ್ತೈತೆ. ಮಧ್ಯಕ್ಕೆ ನಾವೇನು ಮಾಡಬೇಕಾಗತ್ತೆ, ಹಿಂಗಿಟ್ಕೊಂಡು ಇನ್ನೂ ಒಂದು ನೋಡಿ ಇಲ್ಲಿ ಇಷ್ಟಕ್ಕೆ ನಾನು ಡಾಟನ್ನು ಹಿಡಿತೀನಿ. ಮೇಲ್ ಹೈಟ್ ಬಂದು ನಮ್ಮ ಮಾರ್ಜಿನ್ ಸೇರಿ 4 ಇಂಚಸ್ ಬಂದರೆ
ಓಕೆ. ಇಲ್ಲ ಅಂದರೆ ಏನು ಗೊತ್ತಾ, ನಮ್ಮದು ಏನು ಇದು ಬಂದಿರುತ್ತೆ ಅಷ್ಟು ನೇರಕ್ಕೆ ಮಾಡ್ಕೊಳ್ಳಿ. 3.5ಗೆ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಜಾಸ್ತಿ ಆದರೂ ಕೂಡ ಚೆನ್ನಾಗಿರಲ್ಲ. ನೋಡಿ ಇಷ್ಟಕ್ಕೆ ಇಟ್ಕೊಳ್ಳಿ. ಈಗ ಇಲ್ಲಿ ತುಂಬ ಲೆಂತ್ ಆಯಿತು ಅಂತ ನಿಮ್ಗೆ ಅನಿಸ್ಬೋದು, ನಾವಿನ್ನೂ ನೆಕ್ಕನ್ನು ಕಟ್ ಮಾಡಿಲ್ಲ. ಹಂಗಾಗಿ ಇಲ್ಲಿಂದ ನಾನು ಮೇಲ್ಗಡೆ ಎಷ್ಟು ಇಡ್ತೀನಿ ಅಂತ ನೋಡ್ಕೊಳ್ಳಿ. ಇಲ್ಲಿ 3/4ಗೆ ನಾನು ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ನೋಡಿ 3/4 ನೋಡಿ, ಡಾಟ್ ಪಾಯಿಂಟ್ ಬಂದು ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಮಾಡ್ಕೊಳ್ಳಿ, ಆವಾಗ ಕರೆಕ್ಟಾಗಿ ನಮ್ಮದು ಆಗುತ್ತೆ. ಇಲ್ಲಿ ನೆಕ್ಕಿನ ಅಗಲ ಬಂದು 2 ಇಂಚಸ್ ತೊಗೊತಾ ಇದ್ದೀನಿ. 2 ಇಂಚು ನೆಕ್ಕಿನ ಅಗಲ ಬಂದು 2 ಇಂಚ್ ತೊಗೊತಾ ಇದ್ದೀನಿ. ಸಾಕಾಗುತ್ತೆ. 2.5 2.25 ಆ ಥರ ಎಲ್ಲ ಏನು ಬೇಡ, ಯಾಕಂದರೆ ತುಂಬ ಬ್ರಾಡ್ ಕೊಡ್ತಾ ಇರೋದ್ರಿಂದ, ಡೀಪು ಮತ್ತು ಬ್ರಾಡು ಇರೋದ್ರಿಂದ ಅಷ್ಟನ್ನು ತೆಗೆದುಕೊಳ್ಳಿ. ಈಗ ಈ ಲೈನು ಮತ್ತು ಈ ಲೈನನ್ನು ಕೂಡ್ಸೋಣ. ಹಿಂಗಾದಾಗ ಯಾವುದೇ ಶೋಲ್ಡರ್ ಡ್ರಾಪ್ ಅಂತ ಏನೂ ಆಗಲ್ಲ. ನೀವು ಫ್ರೆಂಚ್ ಕರ್ವ್ ತಗೊಳ್ಬೇಕಾದ್ರೆ ಒಂದು ಲೈನನ್ನು ನೀಟಾಗಿ ಎಳ್ಕೊಂಬಿಡಿ. ಈಗ ಆಯಿತು ಇದು. ಇಲ್ಲಿ ಬಂದು ಅವ್ರಿಗೆ ರೆಡಿ ಬಂದು ನಾವು ಈ ಥ್ರೆಡ್ ಪೈಪಿಂಗನ್ನು ಕೊಟ್ಟಾಗ ಇಷ್ಟು ನಮ್ಮದು ಇಲ್ಲಿ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಬಂದು ಇಷ್ಟು ಹೋಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ ಇಷ್ಟು ಸ್ಟಿಚಿಂಗ್ ಬರುತ್ತೆ. ಇಲ್ಲಿಂದ 1.5ಗೆ ಹಾಕ್ಕೊತಾ ಇದ್ದೀನಿ. ಅವ್ರಿಗೆ ಬೇಕಾಗಿರೋದೇ 1.5 ಅಂತೆ. 1.5 ಇಂಚಷ್ಟೇ ನನಗೆ ಬೇಕಾಗಿರೋದು ಅಂತ ಹೇಳಿದ್ದಾರೆ. ನೋಡಿ 1.5 ಮತ್ತು 1/2 ಇಂಚಸ್ ಎಕ್ಸ್ಟ್ರಾ. ನೋಡಿ ಟೋಟಲ್ ಆಗಿ ನಾನು ತೆಗೆದುಕೊಂಡಿರೋದಿಲ್ಲಿ 4.5. ಶೋಲ್ಡರು ಮತ್ತು ನೆಕ್ಕು ಸೇರಿಸಿ 4.5 ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡಿ. ಇಲ್ಲ ಫ್ರೆಂಡ್ಸ್, ಒಂದು 2 ಇಂಚಸ್ ಇಡೋಣ. ಯಾಕಂದರೆ ಇನ್ನೊಂದು ವೆಲ್ವೆಟ್ ಕೊಟ್ಟಿದ್ದಾರೆ, ಇದನ್ನು ನಾರ್ಮಲ್ಲಾಗಿ ಹೊಲೀರಿ ಅಂದರು. 1.25 ಬರೋ ಥರ ನೋಡ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ಬಂದು 5.5, ಇವ್ರಿಗೆ 5.5 ಅಥವಾ 5.25ವರೆಗೂ ನಾನೇನು ಮಾಡ್ತೀನಿ, ಆರ್ಮೋಲನ್ನು ತಗೊತಾ ಇದ್ದೀನಿ. ಸ್ವಲ್ಪ ಕಡಿಮೆ ಮಾಡಿದೆ, ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಕಡಿಮೆ ಮಾಡಿದೆ. ಟೋಟಲ್ಲಾಗಿ ನಾನು ತೆಗೆದುಕೊಂಡಿರೋದು 5 ಇಂಚ್, 1 ಪಾಯಿಂಟ್ ಕಡಿಮೆ 5 ಇಂಚು. ಮತ್ತು ಇಲ್ಲಿ ಬಂದು 1.25, ಜಾಸ್ತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. 1.25ಗೆ ನಾವು ನೀಟಾಗಿ ಒಂದು ಶೇಪನ್ನು ಈ ಥರ ಕೊಟ್ಕೊಂಬಿಡಿ. ನೋಡಿ ಇಲ್ಲಿ ನೀವು ಕಂಪಲ್ಸರಿ ಏನು ಮಾಡಬೇಕು, ಕಟ್ ಮಾಡಲೇಬೇಕು. ಯಾಕೆ ಅಂದರೆ ಅದು ಆಮೇಲೆ ಏನಾಗುತ್ತೆ, ಕೆಳಗಡೆಗೆ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇಷ್ಟೇ ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ನಾನಿಲ್ಲಿ ತೆಗೆದುಕೊಂಡಿರೋದು ರೆಡಿ ಬಂದು 3 ಇಂಚ್, 2.25 ತೆಗೆದುಕೊಂಡಿದ್ದೀನಿ. ಅದರಲ್ಲಿ 1/2 ಇಂಚ್ ಹೋಗುತ್ತದು. ನೋಡಿ ಇಲ್ಲಿ ಬಂದು ನಾನು ಥ್ರೆಡ್ ಪೈಪಿಂಗ್ ಕೊಡೋದು ನೋಡಿ, ಇಲ್ಲಿ 1/4 ಇಂಚು ಡೌನಿಂಗ್ ಮಾಡಿದೆ ಇಲ್ಲಿ. ಮತ್ತು ಇಲ್ಲಿ ಇನ್ನೊಂದು ಸ್ವಲ್ಪ ನೋಡ್ಬೋದು, ಇಲ್ಲೇನು ಕ್ರಾಸಾಗಿ ನಾನು ಕಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನಾವು ಇನ್ನೂ ಒಂದು ಚೂರು ಕಡಿಮೆನೇ ಮಾಡಿದೆ ನಾನು ನೆಕ್ಕು. ಈಗ ತೋರಿಸ್ತೀನಿ ನಾನು. ರೆಡಿ ಬಂದು 4.25 ಇದೆ. ಇಲ್ಲಿಂದ ಇಲ್ಲಿಗೆ 4.25. ಇನ್ನೂ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ, ಇಲ್ಲಿ ನಮ್ಮದು ಎಷ್ಟು ಹೋಗುತ್ತೆ ಅಂದರೆ, ಇಷ್ಟಕ್ಕೆ ಸ್ಟಿಚಿಂಗ್ ಹೋಗುತ್ತೆ, ಇಷ್ಟಕ್ಕೆ ಸ್ಟಿಚಿಂಗ್ ಹೋಗ್ಬಿಟ್ಟು ಅವ್ರದ್ದು ರೆಡಿ ಬಂದು 2 ಇಂಚಸ್ ಸಿಗುತ್ತೆ ಫ್ರೆಂಡ್ಸ್. ಇದಕ್ಕೆ 2 ಇಂಚಸ್ ಬರೋ ಥರ ನೋಡ್ಕೊತೀನಿ. ಇನ್ನೊಂದು ಬ್ಲೌಸ್ಗೆ ಅವ್ರು ಕೊಟ್ಟಿದ್ದಾರೆ ವೆಲ್ವೆಟ್ ಬ್ಲೌಸ್, ಅದಕ್ಕೆ 1.25 ಇಷ್ಟೇ ಕೊಡ್ತೀನಿ. ಅವರು ಪಟ್ಟಿ ಹೇಳಿದ್ದಾರೆ, ಅದಕ್ಕೋಸ್ಕರ ಇದನ್ನು 2 ಇಂಚ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇದಕ್ಕೆ ಯಾವುದೇ ಇಲ್ಲ, ಡೋರಿ ಇಲ್ಲ, ಆ ಥರ ಏನೂ ಇಲ್ಲ, ಸಪೋರ್ಟ್ ಇಲ್ಲ ಅನ್ನೋದ್ರಿಂದ 2 ಇಂಚಸ್ ಬರೋ ಥರ ಶೋಲ್ಡರ್ ನೋಡ್ಕೊತಾ ಇದ್ದೀನಿ ಅಷ್ಟೇ. ಇದು ಇಲ್ಲಿ ಇನ್ನೊಂದು ಸ್ವಲ್ಪ ನಾವೇನು ಮಾಡೋಣ, ನೋಡಿ ಕಟ್ ಮಾಡ್ಕೊಂಡ್ರೆ ಈ ಥರ ಆಯಿತು. ಆದಷ್ಟು ನಾವು ನೆಕ್ಕನ್ನು ಕಡಿಮೆ ತೊಗೊಬೇಕಾಗುತ್ತೆ. ಇಲ್ಲ ಅಂದರೆ ನೆಕ್ ಕಡಿಮೆ ತೊಗೊಂಡ್ಲಿಲ್ಲ ಅಂದರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಕನ್ನು ಕಡಿಮೆ ತೆಗೆದುಕೊಳ್ಳಿ. 2.25 ಅಥವಾ 2 ಇಂಚು, ಅಥವಾ ನೀವು ಇನ್ನೂ ಒಂಚೂರು ಕಡಿಮೆ ಮಾಡಿದ್ರೂ ಓಕೆ, ತೊಂದರೆ ಇಲ್ಲ. ಹಿಂಗೆ ಬಂದು ನೋಡಿ, ಜಾಸ್ತಿ ಆಗೋ ಥರ ನೋಡ್ಕೊಬೇಡಿ ಅಷ್ಟೇನೆ, ನಾನು ಇನ್ನೇನು ಹೇಳಲ್ಲ.
ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೋಡಿ, ಒಳಗಡೆ ನನಗೆ ಕಟ್ ಮಾಡ್ತಾ ಇದ್ದೀನಿ. ನಮ್ಗೆ ಎಷ್ಟು ಡೀಪ್ ಬೇಕಾಗಿತ್ತೋ ಅಷ್ಟು ಡೀಪು ಸಿಕ್ತು. ಇಲ್ಲಿ ನೋಡಿ, ನಾನು ಇನ್ನೂ ಒಂಚೂರು ಒಳಗಡಿಕೆ ಅನ್ನಂಗೆ ಹೋದೆ. ನಾವು ಅವಾಗ ಏನು ಮಾಡ್ಕೊಬೋದು, ಇಲ್ಲಿ ನೀವು ನಾರ್ಮಲ್ಲಾಗಿ ಕಟ್ ಮಾಡಿಕೊಂಡು ಶೋಲ್ಡರು ಮತ್ತು ನೆಕ್ಕು ಕಡಿಮೆ ಬೇಕು ಅಂದಾಗ ಇಲ್ಲಿ ಮಾತ್ರನೇ ಟ್ರಿಮ್ ಮಾಡ್ಕೊಳ್ಳಿ. ಇಲ್ಲಿ ಆರ್ಮೋಲಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಮಾತ್ರನೇ ನಾವೇನು ಮಾಡಬೇಕು, ಇಲ್ಲಿ ಟ್ರಿಮ್, ಇಷ್ಟರಲ್ಲಿ ನೀವು ಟ್ರಿಮ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬಾರ್ದು ನಾವು. ನೋಡಿ, ಟೋಟಲ್ಲಾಗಿ 2.25 ಇದೆ. ನೆಕ್ಕಿನ ಅಗಲ ಬಂದು 2.25 ನೋಡಿ, 2.25 ತೆಗೆದುಕೊಂಡಿದ್ದೀನಿ. ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ. ಸ್ಟಿಚಿಂಗ್ ಕ್ರಾಸಾಗಿ ಹಾಕ್ಬೇಕಂದ್ರೆ ಹೌದು, ಕ್ರಾಸಾಗಿ ಹಾಕಬೇಕು, ಇಲ್ಲಾಂದರೆ ಇಲ್ಲಿ ಉಬ್ಗಂಡಂಗೆ ಆಗುತ್ತೆ. ಇಲ್ಲಿ ನೆಕ್ಕು ಇದಾಗಲ್ವ ಅಂದರೆ ಖಂಡಿತ ಏನೂ ಆಗಲ್ಲ. ಇಲ್ಲಿ ಏನಾಗುತ್ತೆ, ಉಬ್ಗಂಬಿಡುತ್ತೆ ಕೆಲವೊಂದ್ಸಲ, ಇಲ್ಲಿ ಉಬ್ಗಂಡಂಗಾಗಿರುತ್ತೆ, ಅದಾಗಲ್ಲ. ಈಗ ನಮ್ಮ ಬ್ಯಾಕ್ ಪಾರ್ಟ್ ಮುಗೀತು. ಈಗ ಫ್ರಂಟ್ ಪಾರ್ಟನ್ನು ಕಟಿಂಗನ್ನು ಮಾಡೋಣ. ಫ್ರಂಟ್ ಪಾರ್ಟ್ ಕಟಿಂಗ್ ಯಾವ ರೀತಿನಪ್ಪ ಅಂತಂದರೆ, ಅವ್ರಿಗೆ ಫ್ರಂಟ್ ಈಗ ಏನು ಅಳತೆ ಕೊಟ್ಟಿದ್ದಾರೆ, ಈಗೇನು ಕೊಟ್ಟಿದ್ದಾರೆ ಫ್ರಂಟಲ್ಲಿ ಅದು ಸೇಮ್ ಇದೆ. ಮತ್ತು ಈಗೇನು ಬ್ಯಾಕಲ್ಲಿ ತೆಗೆದುಕೊಂಡ್ವಿ ಅದ್ರ ಪ್ರಕಾರನೇ ತೆಗೆದುಕೊಳ್ಳೋಣ. ಬ್ಲೌಸಿನ ಉದ್ದ ಬಂದವರು 13.5 ಕೇಳಿದ್ದಾರೆ, 14.5, 15.5. 15.5ಗೆ ನಾನು ಇಲ್ಲಿ ಒಂದು ಲೈನನ್ನು ಎಳ್ಕೊತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ 15.5ಗೆ ಹೋಗೋ ಥರ ಒಂದು ಲೈನನ್ನು ಎಳ್ಕೊತಾ ಇದ್ದೀನಿ. ಇಲ್ಲಿ ಏನು ಬೆಡ್ ಪಟ್ಟಿ ಅವ್ರದ್ದು ತುಂಬ ಚಿಕ್ಕದಾಗಿ ಬಂದಿರೋದ್ರಿಂದ ಬೆಡ್ ಪಟ್ಟಿ ನಾನು 3 ಇಂಚಸ್ಗೆ ತೊಗೊತಾ ಇದ್ದೀನಿ. 3 ಇಂಚಸ್ಗೆ ಅಷ್ಟೇ. ಬ್ಲೌಸಿನ ಉದ್ದ ಬಂದು ತುಂಬ ಕಡಿಮೆ ಇರೋದ್ರಿಂದ 3 ಇಂಚಸ್ಗೆ ನೋಡಿ, 3 ಇಂಚಸ್ ತೊಗೊಂಡಿದ್ದೀನಿ. ನಾವೀಗ ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮೇಲ್ಗಡೆ ಕಟ್ ಮಾಡ್ಕೊಂಡ್ರೆ ಆಯ್ತು, ಏನು ಮಾರ್ಕ್ ಹಾಕಿದ್ದೀವಿ ಅದನ್ನು. ಮತ್ತು ಚೆಸ್ಟ್ ಬಂದು 9 ಇರೋದ್ರಿಂದ 1/2 ಇಂಚ್ ಲೂಸಿಂಗ್ ತೊಗೊಂಡು 9.25 ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು. ಪ್ಲಸ್ 2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಮಾರ್ಜಿನ್ಗೆ ನೀವು ತೊಗೊಂಡ್ಲೇಬೇಕು 2 ಇಂಚು. ಇಲ್ಲಿ ನೆಕ್ಕಿನ ಅಗಲ 2.25 ತೊಗೊತಿದ್ದೀನಿ. ಬ್ಯಾಕಲ್ಲಿ ನಾವು 1.25ವರೆಗೂ ತೊಗೊಂಡ್ರೆ, ಆದರೆ ಫ್ರಂಟಲ್ಲಿ 2.25 ತಗೊಳ್ಳೇಬೇಕು ಫ್ರೆಂಡ್ಸ್, ಹಂಗಾಗಿ ತೊಗೊಂಡಿದ್ದೀನಿ. ಮತ್ತು ರೆಡಿ ಬಂದು 2 ಇಂಚಸ್ಸು ನಾವಿಲ್ಲಿ 1/2 ಇಂಚ್ ಬಿಟ್ಬಿಡೋಣ, ಇದಕ್ಕೆ ಹೋಗುತ್ತೆ. ರೆಡಿ ಬಂದು 2 ಇಂಚಸ್ ಅಥವಾ 1.25 ಥರ ತೊಗೊಂಡಿದ್ದೀನಿ. ಮತ್ತು 1/2 ಇಂಚಸ್ ಸೇರಿಸ್ಕೊಂಡು ನೋಡಿ, ಇಲ್ಲಿ ನಾನೇನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡೋ ಅದನ್ನು ತೊಗೊಂಡಿದ್ದೀನಿ ಅಷ್ಟೇ. ಟೋಟಲ್ಲಾಗಿ ನಾನು ಇಲ್ಲಿ 5 ಇಂಚು ಅಥವಾ 5.25 ಬರೋ ಥರ ನೋಡ್ಕೊತೀನಿ. ಬೇಕಾಗುತ್ತೆ ಇಷ್ಟು. ಹಂಗಾಗಿ ಬ್ಯಾಕಲ್ಲಿ 4.25 ಐತೆ, 1/2 ಇಂಚ್ ಎಕ್ಸ್ಟ್ರಾ ಬೇಕೇ ಬೇಕು ಬ್ಯಾಕಿಗೂ ಮತ್ತು ಫ್ರಂಟಿಗೂ, ಹಂಗಾಗಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಏನು 5.25 ತೊಗೊತಾ ಇದ್ದೀನಿ. ಆರ್ಮೋಲ್ ಡೌನಿಂಗ್ 5.25ಗೆ ಹಿಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನೀಟಾಗೊಂದು ಲೈನನ್ನು ಎಳ್ಕೊಳ್ಳಿ. ಮತ್ತು ಇಲ್ಲಿ ಕಂಪಲ್ಸರಿ ಎಲ್ಲ ಬ್ಲೌಸ್ಗಳಿಗೂ ನೀವು ಕ್ಲೋಸ್ ಕೊಡಲೇಬೇಕು. ಅದು ಡೌನಿಂಗ್ ಇಲ್ಲಿಂದ ಇವ್ರದ್ದು 7 ಇಂಚಸ್ವರೆಗೂ ಬೇಕಂತೆ. ಇಲ್ಲಿ 1/2 ಇಂಚ್ ನಾವು ಸ್ಟಿಚ್ಚಿಂಗಿಗೆ ಅಂತ ಏನೋಗುತ್ತೆ, ಇದನ್ನು ಬಿಟ್ಬಿಡಿ. ಇಲ್ಲಿಂದ ನಾನೇನು ಮಾಡ್ತೀನಿ, ಡೌನಿಂಗ್ 7 ಇಂಚಸ್ಸನ್ನು ತೊಗೊತೀನಿ. 7 ತೊಗೊಳಲ್ಲ, 6.5 ತೊಗೊತೀನಿ.
ಅದು ಬಂದು 7 ಇಂಚಸ್ ರೆಡಿಗೆ ಹೋಗುತ್ತೆ. ಅಂದರೆ 1/2 ಇಂಚ್ ಥ್ರೆಡ್ ಪೈಪಿಂಗ್ ಕೊಟ್ಟಾಗ 1/2 ಇಂಚು ಡೌನಿಂಗ್ ಹೋಗುತ್ತೆ. ಹಂಗಾಗಿ ಇಲ್ಲೇನು ಕೊಟ್ಟಿದ್ದೀನಿ 2.5, ಇದನ್ನು ನೀಟಾಗಿ ಒಂದು ಲೈನ್ ಎಳ್ಕೊಳ್ಳೋಣ. ನೋಡಿ ಈ ಥರ. ಇದನ್ನು ಅಷ್ಟೇ ನೀಟಾಗಿ ಫ್ರೆಂಚ್ ಕರ್ವ್ ಬೇಕಾದರೂ ತೊಗೊಬೋದು ನೀವು, ಇಲ್ಲಾಂದರೆ ಇವ್ರು ಅಂತಿದ್ರು ಇದೆಲ್ಲ ಫ್ರಂಟಲ್ಲಿ ತುಂಬ ಚೆನ್ನಾಗಿ ಈ ಥರ ರೌಂಡ್ ಶೇಪ್ ಎಲ್ಲ ತುಂಬ ಚೆನ್ನಾಗಿ ಬಂದೈತೆ ಅಂತ. ನಾವು ಕೂಡ ಅದೇ ಥರ ಕೊಡೋಣ. ನಾನಿಲ್ಲಿ ಮಾರ್ಕಿಂಗ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ. ನಾನು ಇಲ್ಲೂ ಕೂಡ ನಾವೇನು ಮಾಡೋಣ, 1 ಇಂಚ್ಗೆ 3/4 ಇಂಚ್ಗೆ ಹಾಕ್ತಾ ಇಲ್ಲ ಫ್ರೆಂಡ್ಸ್, 1 ಇಂಚ್ಗೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾವು ಇನ್ನೊಂದು ಸ್ವಲ್ಪ ಬ್ರಾಡ್ ಕೊಡ್ತೀನಿ. ನೋಡಿ ನೀವು ಅಂತಿರ್ತೀರ ಎಲ್ಲ ಪ್ರತಿಯೊಂದು ಬೇರೆ ಬೇರೆ ಥರ ತೋರಿಸ್ತೀರ ಅಂತ ಕೆಲವೊಂದು ಸಲ. ಯಾಕಂದರೆ ನಾವು ಬೇರೆ ಥರನೇ ಅಳ್ತೀವಿ. ಇಲ್ಲೊಂದು ಸ್ವಲ್ಪ ಬ್ರಾಡ್ ತೊಗೊಂಡು ಅಂದಾಗ ಇದನ್ನು ಹೆಚ್ಚಿಸ್ಕೊಳ್ಲೇಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ಹೆಚ್ಚಿಸ್ಕೊತಾ ಇದ್ದೀನಿ ಅಷ್ಟೇನೆ. ಇಲ್ಲಾಂದರೆ ಇಲ್ಲೂ ಕಡಿಮೆ ಆಗ್ಬಿಟ್ಟು ಈ ಪಾರ್ಟ್ ತುಂಬ ಕಡಿಮೆ ಆಗ್ಬಿಡ್ತು ಅಂದರೆ ನಿಮ್ಗೆ ಎಳ್ದಂಗೆ ಆಗ್ತಿರ್ತದೆ. ಬ್ಲೌಸ್ ವೇರ್ ಮಾಡಿದಾಗ ಈ ಪಾರ್ಟು ಎಳ್ದಂಗೆ ಆಗ್ತಿರ್ತದೆ, ಅದಕ್ಕೋಸ್ಕರ ಅಷ್ಟೇ. ಮತ್ತು ಮೇಲಿನಿಂದ ಕೆಳಕ್ಕೆ ನಮ್ಮ ಇದೆಲ್ಲ ಬಸ್ಟ್ ಪಾಯಿಂಟ್ ಇಲ್ಲಿಂದ ತೆಗೆದುಕೊಳ್ಳಿ. ಇವರು ಕುಳ್ಳ ಇರೋದ್ರಿಂದ 5.1 ಇದ್ದಾರಂತ, ಹಂಗಾಗಿ 9.5 ಇಷ್ಟು ನಾನಿಲ್ಲಿ ಆಲ್ರೆಡಿ ಸ್ಟಿಚಿಂಗ್ ಪಾಯಿಂಟ್ ಬಿಟ್ಬಿಟ್ಟಿದ್ದೀನಿ. 9.5 ಇವ್ರದ್ದು ಬಸ್ಟ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ. ಕುಳ್ಳ ಇರೋರಿಗೆಲ್ಲ 9.5, ರೆಡಿ 9.5. ಇದು ಬಂದು ಸ್ಟಿಚಿಂಗ್ ಪಾಯಿಂಟ್ ಸೇರಿಸಿ ನಾನು 10 ಇಂಚಿಗೆ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಆದರೆ ರೆಡಿ 9.5 ಬಂದಿದೆ. ಇದು ಪಾಯಿಂಟ್ ಬಂದು ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಈ ಪಾರ್ಟು ತುಂಬ ಚಿಕ್ಕದಿದೆ ಇವ್ರದ್ದು. ನೋಡಿ ಇನ್ನೂ ಒಂದು ಸ್ವಲ್ಪ ಈ ಥರ ಕೊಟ್ಕೊಳ್ಳೋಣ. ಡೀಪ್ ಇಡ್ತಾರಂತೆ, ಹಂಗಾಗಿ ಓಕೆ, ತೊಂದರೆ ಇಲ್ಲ. ಥರ ಕೊಟ್ಕೊಳ್ಳೋಣ. ಮತ್ತು ಇಲ್ಲಿ ಏನು ಬೆಡ್ ಪಟ್ಟಿ ಕೊಡ್ತೀನಿ, ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಕೊಟ್ಕೊಳ್ಳೋಣ. ಯಾಕಂದರೆ ಇವ್ರದ್ದು ತುಂಬ ಚಿಕ್ಕದಿದೆ ಈ ಪಾರ್ಟ್. ಈ ಏನು ಸಿಂಗಲ್ ಪಟ್ಟಿ ನಾವು ಡಬಲ್ ಪಟ್ಟಿ ಇಟ್ಕೊತೀವಿ, ಅದು ತುಂಬ ಚಿಕ್ಕದಿದೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂದ್ಬಿಟ್ಟು. ಇಷ್ಟಿರೋದ್ರಿಂದ ನಾವು ಇಷ್ಟು, ಮತ್ತು ಇದಕ್ಕೆ 6 ಇಂಚಸ್ ಇದೆ. ಆಲ್ಮೋಸ್ಟ್ ಒಂದೊಂದು 6.5 ಅಥವಾ 7 ಇಂಚಸ್ ಬರ್ಬೋದು ಫ್ರೆಂಡ್ಸ್. ಯಾಕಂದರೆ ನಾವು 1 ಇಂಚನ್ನು ಎಕ್ಸ್ಟ್ರಾ ಮಾಡ್ಕೊತಿದ್ದೀವಲ್ಲ, ಅದಕ್ಕೋಸ್ಕರ ಅಷ್ಟು ಬರ್ಬೋದು. ಆದರೂ ನಾವಿಲ್ಲಿ ಕಟ್ಟಿಂಗ್ ಮಾಡಲೇಬೇಕಾಗುತ್ತೆ. ಮತ್ತು ಮೇಲಿನಿಂದ ಕೆಳಕ್ಕೆ ಏನಿದೆ ಈ ಪಾಯಿಂಟು, ಇಲ್ಲಿಂದ 3.5 ಇಟ್ಕೊತಾ ಇದ್ದೀನಿ. 3.5 ಅಥವಾ 3.25 ಒಂದು ಪಾಯಿಂಟನ್ನು 3 ಇಂಚ್ಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. 3 ಇಂಚ್ಗೊಂದು, 2.5ಗೊಂದು, ಮಧ್ಯಕ್ಕೆ ನೋಡಿ ಇದು ಬಂದು 3 ಇಂಚೇ ಬೇಕು ನಿಮಗೆ. ತುಂಬ ಜಾಸ್ತಿ ಇಲ್ಲ, ಸಾರಿ 2.5 ತೊಗೊತೀನಿ, 3 ಇಂಚು ಬೇಡ. ಯಾಕಂದರೆ ಇದು ಬ್ಲೌಸ್ ಬಂದು ಕುಳ್ಳ ಇರೋದ್ರಿಂದ ಇವರು ಇಷ್ಟನ್ನು ತೆಗೆದುಕೊಂಡ್ರೆ ಸಾಕಾಗುತ್ತೆ. ಮತ್ತು ಇದನ್ನು ಬಂದು ಈ ಏನು ಲೈನ್ ಇರುತ್ತೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೊಳ್ಳಿ. ಇಲ್ಲಿ ಬಂದು ಈ ಕಡೆನೂ ಅಷ್ಟೇ ಸೈಡು ನಾವು ಕಂಪಲ್ಸರಿ ಕಟ್ ಮಾಡಲೇಬೇಕು. ಇಲ್ಲಾಂದರೆ ಏನಾಗುತ್ತೆ, ತುಂಬ ಲೆಂತ್ ಕಡಿಮೆ ಆಗಿಬಿಡುತ್ತೆ. ನೀವು ಬೇಕು ಅಂದರೆ ಇಲ್ಲಿಂದನೂ ಬೇಕಾದರೆ ಸ್ಟಿಚ್ಚನ್ನು ಹಿಂಗೆ ಹಾಕ್ಕೊಬೋದು, ಈ ಥರ ಹಿಂಗೆ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ನೋಡಿ ಈ ಥರ ಕೂಡ ನೀವು ಮಾಡ್ಕೊಬೋದು. ಈಗ ಇದನ್ನು ಕಟ್ ಮಾಡ್ತೀನಿ ನಾನು. ಬೆಡ್ ಪಟ್ಟಿ ನೋಡ್ತಾ ಇರ್ಬೋದು, ಅವ್ರದ್ದು ಪುಟ್ಟಾಗೆ ಇದೆ ಬೆಡ್ ಪಟ್ಟಿ, ಹಂಗಾಗಿ ನಾನಿಲ್ಲಿ 3 ಇಂಚನ್ನೇ ತೆಗೆದುಕೊಂಡಿದ್ದೀನಿ. ನೆಕ್ಕನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ನಾವು ಈ ರೀತಿನೇ ಕಟ್ ಮಾಡ್ಕೊಬೇಕು. ಇಲ್ಲಿ 1/4 ಇಂಚು ಕಂಪಲ್ಸರಿ ನಾವು ಕಟ್ ಮಾಡ್ಕೊಳ್ಳೇಬೇಕು.
ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಬಟ್ಟೆ ಐತೆ. ಇದರಲ್ಲಿ ನಾವು ಬೆಡ್ ಪಟ್ಟಿ, ಇನ್ನೊಂದು ಬೆಡ್ ಪಟ್ಟಿ ಆಗಿರ್ಬೋದು, ಮತ್ತು ಇದನ್ನ ಹಾಕೋಕ್ಕಾಗಿರ್ಬೋದು, ಇದು ಕ್ಯಾನ್ವಾಸ್ ಯೂಸ್ ಮಾಡೋಕ್ಕಾಗಿರ್ಬೋದು, ಆರಾಮಾಗಿ ಸಿಗುತ್ತೆ. ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ ಇದರಲ್ಲಿ ನಾನು ಇನ್ನೂ ಒಂದು ಬೆಡ್ ಪಟ್ಟಿಯನ್ನು ಕಟ್ ಮಾಡ್ಕೊತೀನಿ. ಬೆಡ್ ಪಟ್ಟಿ ನಾವು ಎಷ್ಟು ಚಿಕ್ಕ ಅಳತೆ ಆದಾಗ ಚಿಕ್ಕದಾಗಿ ತಗೊಬೇಕಾಗುತ್ತೆ. ನೋಡಿ, 2 ಬೆಡ್ ಪಟ್ಟಿ ರೆಡಿ ಆಯಿತು. ಇಲ್ಲಿ ನೆಕ್ಕು ಕೂಡ ನಮ್ಮದು ರೆಡಿ ಆಯಿತು. ಹಿಂಗಾದಾಗಲೇ ನೀಟಾಗಿ ಬರೋದು. ಇಲ್ಲಾಂದರೆ ಏನಾಗುತ್ತೆ, ಮಿನಿಮಮ್ ನೋಡಿ ಇಲ್ಲಿ ಎಷ್ಟೈತೆ ಗ್ಯಾಪ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ. 3.5 ಇಲ್ಲಿಂದ 3.5 ಇಂಚಸ್ ಐತೆ. ಇಲ್ಲೂ ಕೂಡ ನಮ್ಮದು ಇಷ್ಟು ಸ್ಟಿಚಿಂಗಿಗೆ ಹೋಗುತ್ತೆ. ಮತ್ತು ಇಲ್ಲಿ ನಮ್ಮದು ಥ್ರೆಡ್ ಪೈಪಿಂಗ್ ಅಂತ ಇಷ್ಟು ಬರುತ್ತೆ. ಇಲ್ಲಿ ಕೂಡ ಇಷ್ಟು ಸ್ಟಿಚಿಂಗಿಗೆ ಹೋದರೆ ನಮ್ಮದು ರೆಡಿ ಬಂದು ಆಲ್ಮೋಸ್ಟು 2 ಇಂಚಸ್ಸು ಇಲ್ಲ ಫ್ರೆಂಡ್ಸ್. 1.25ಗೆ ನೆಕ್ಕು, 1.25ಗೆ ನಮ್ಮದು ಶೋಲ್ಡರ್ ಅನ್ನೋದು ಸಿಗುತ್ತೆ. ಆದಷ್ಟು ಅವ್ರು ಕೇಳಿದರು ಚಿಕ್ಕದಾಗಿಡೋದಕ್ಕೆ. ನಾನು ಇನ್ನೊಂದು ವೆಲ್ವೆಟ್ ಬ್ಲೌಸನ್ನು ತೋರಿಸ್ತೀನಿ, ಅದರೊಳಗೆ ಇನ್ನೂ ತುಂಬ ಕಡಿಮೆ ಇಡ್ತೀನಿ. ನೆಕ್ ಡೀಪು 7 ಇಂಚಸ್ ಹೇಳಿದರು ನೋಡಿ. 7 ಇಂಚಸ್ಗೆ ನಾನು ಬರೋ ಥರ ನೋಡ್ಕೊಂಡಿದ್ದೀನಿ. ಮತ್ತು ನಿಮಗೆಲ್ಲ ತುಂಬ ಭಯ ಇರುತ್ತೆ. ನಾನು ಇಲ್ಲೊಂದು 1/4 ಇಂಚು ಒಬ್ಸರ್ವ್ ಮಾಡ್ಬೋದು, ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ನೆಕ್ಕಿನ ಅಗಲವನ್ನು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. 2.25 ತೊಗೊಬೇಕಾಗಿತ್ತು. ಯಾಕೆ ತೊಗೊಂಡೆ ಅಂದರೆ ನೋಡಿ, ಇಲ್ಲಿ ಈ ಥರ ಕಟ್ ಮಾಡ್ಕೊತೀನಿ ಇದನ್ನು. ಮತ್ತು ನಾವು ಇಲ್ಲಿ ಈ ಸೈಡಲ್ಲಿ ಏನು ಮಾರ್ಕಿಂಗ್ ಹಾಕ್ಕೊಂಡಿದ್ವಿ ಇದನ್ನು ಕೂಡ ಎಕ್ಸ್ಟ್ರಾ ಇರೋಂಥದ್ದನ್ನು ಕಟ್ ಮಾಡಿಕೊಂಡು ತೆಗೆದುಬಿಡಿ. ಈಗ ನಮ್ಮ ಬ್ಲೌಸ್ ಫ್ರಂಟ್ ಪಾರ್ಟು ಕೂಡ ನೀಟಾಗಿ ರೆಡಿ ಆಯಿತು. ಬೆಡ್ ಪಟ್ಟಿ ಇದು ನಮ್ಮದು ಡಬಲ್ ಪಟ್ಟಿಗೆ ಏನು ಯೂಸ್ ಮಾಡ್ಕೊಬೋದು. ಇದು ಬಂದು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟಿಗೂ ಎಷ್ಟು ವೇರಿಯೇಷನ್ ಐತೆ ಅಂತ ತೋರಿಸ್ತೀನಿ ನಾನು ನೋಡಿ. ಈಗ ನಮ್ಮದು ಯಾವುದೇ ಗ್ಯಾಪ್ ಅಂತ ಏನು ಬರಲ್ಲ ನೋಡಿ. ಇಲ್ಲಿ ಬಂದು ನೀವು ನೋಡ್ತಾ ಇರ್ಬೋದು ನೋಡಿ, ಇಷ್ಟು ನಮ್ಮದು ಇಷ್ಟು ಇರೋದ್ರಿಂದ ಇಲ್ಲಿ ಯಾವುದೇ ಗ್ಯಾಪ್ ಅಂತ ಯಾವುದು ಬರಲ್ಲ. ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಗ್ಯಾಪ್ ಬರಲ್ಲ. ಹಂಗಾಗಿ ಫ್ರಂಟಲ್ಲಿ ಜಾಸ್ತಿ ತೆಗೆದುಕೊಳ್ಳಿ, ಬ್ಯಾಕಲ್ಲಿ ಕಡಿಮೆ ತೆಗೆದುಕೊಳ್ಳಿ. ಇದು ತೋಳಿನ ಪಾರ್ಟು. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ. ಇವ್ರದ್ದು ರಿಕ್ವೆಸ್ಟ್ ಆಗಿತ್ತು ನನ್ನ ಬ್ಲೌಸ್ ಕಟ್ಟಿಂಗ್ ತೋರಿಸಿ ಅಂತ, ಹಂಗಾಗಿ ನಾನು ತೋರಿಸಿದ್ದೀನಿ. ಅವ್ರಿಗೆ ಏನೇನು ಕೇಳಿದ್ರೋ ಅದನ್ನೆಲ್ಲವನ್ನು ಕೂಡ ನಾನು ನೋಡಿ ಬರ್ಕೊಂಡಿದ್ದೆ. ಅವ್ರು ಕೇಳಿ ಫ್ರಂಟ್ ಡೀಪ್ 7 ಇಂಚಸ್, ಬ್ಯಾಕ್ ಡೀಪ್ 10.5, ಬ್ಲೌಸ್ ಉದ್ದ 13.5 ರೆಡಿ. ಚೆಸ್ಟ್ ಅವರು 32-33 ಹೇಳಿದರು. ಅವ್ರದ್ದು 32-33 ಅಲ್ಲ, ಜಾಸ್ತಿನೇ. ಯಾಕಂದರೆ ಯಾವಾಗಲೂ ನಾವು ಉಕ್ಕಡೆಯಿಂದ ನೋಡಬಾರ್ದು, ಅವ್ರು ಉಕ್ಕಡೆಯಿಂದ ನೋಡಿದ್ದಾರೆ. 8×4 32 ಅವರು ಆ ಥರ ನೋಡಿದ್ದಾರೆ. ಯಾಕಂದರೆ ನಾವು ರಿಂಗ್ ಕಡೆಯಿಂದನೇ ಅಳತೆ ತೊಗೊಬೇಕು, ಅದ್ರ ಕಡೆ ತೊಗೊಬಾರ್ದು. ಶೋಲ್ಡರ್ ಬಂದು ರೆಡಿ 1.5 ಹೇಳಿದರು. ಅಷ್ಟನ್ನು ನಾನು ಅವ್ರು ಏನು ಹೇಳಿದ್ರು ಅದನ್ನು ತೊಗೊಂಡಿದ್ದೀನಿ. ಆರ್ಮೋಲ್ ಈ ಬ್ಲೌಸಲ್ಲಿ ಏನಿದೆ ಅದು ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿದರು, ಅದ್ರ ಪ್ರಕಾರ ನಾನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಲೂಸ್ ಆದರೂ ಕೂಡ ಅವರು ಸ್ಟಿಚ್ಚನ್ನು ಹಾಕೊಬೋದು, ಯಾಕಂದರೆ ಅವ್ರ ಹತ್ರ ಮಿಷಿನ್ ಇರೋದ್ರಿಂದ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲ ಫಿನಿಶಿಂಗ್ ಆದಮೇಲೆ ಅಥವಾ ಶೋಲ್ಡರ್ ನೆಕ್ಕು ಇದೆಲ್ಲ ಸ್ಟಿಚ್ ಮಾಡಬೇಕಾದ್ರೆ ಆದರೆ ವಿಡಿಯೋ ಮಾಡ್ತೀನಿ, ತಪ್ಪದೆ ನೋಡಿ. ಥ್ಯಾಂಕ್ ಯು.